Yes, the things the Lord has planned in our lives, we cannot even express it out. ನಮ್ಮ ಜೀವಮಾನದಲ್ಲಿ ದೇವರ ಆಲೋಚನೆ ಮಾಡಿಟ್ಟಿರುವಂಥ ಕಾರ್ಯಗಳನ್ನು ನಾವು ನಿಜವಾಗಲೂ ವಿವರಿಸಿ ಹೇಳಲಿಕ್ಕೆ ಅಸಾಧ್ಯವಾಗಿದೆ. They are so great. ಅದು ಬಹಳ ವಿಶಿಷ್ಟವಾದದ್ದು. No eye in this earth can see the blessings the Lord has planned for us. ಆ ದೇವರು ನಮಗೆ ಯೋಜನೆ ಮಾಡಿರುವಂಥ ಯಾವುದನ್ನು ಸಹ ಯಾವ ಕಣ್ಣುಗಳು ಈ ಲೋಕದಲ್ಲಿ ನೋಡಿಲ್ಲ. When the Lord begins to bless us, He will never stop doing that. ಕರ್ತನು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆರಂಭಿಸುವಾಗ ಅದನ್ನು ಎಂದಿಗೂ ಸಹ ಆತನು ನಿಲ್ಲಿಸುವುದೇ ಇಲ್ಲ. Even today we are going to meditate upon the word that is in Psalm 45. ಕೀರ್ತನೆ 45 ವಾಕ್ಯವನ್ನು ಈ ದಿವಸ ನಾವು ಧ್ಯಾನ ಮಾಡೋಣ ಪ್ರಿಯರೇ. David says, "Many, O Lord, are the wonders you have done." ದಾವೀದನು ಹೇಳುತ್ತಾನೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿದಂಥ ಆಲೋಚನೆ ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. The things you have planned to us, I cannot recount to you. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅದು ಅಸಾಧ್ಯವಾಗಿದೆ ಎಂಬುದಾಗಿ ಆತನು ಹೇಳುತ್ತಾನೆ. If I were to speak and tell of them, they are too many to be declared. ಅದನ್ನು ನಾನು ವಿವರಿಸಿ ಹೇಳಬೇಕಾದ್ರೆ ಅದು ಬಹಳ ಅಸಂಖ್ಯಾತವಾಗಿದೆ ಎಂಬುದಾಗಿ ಹೇಳುತ್ತಾನೆ. Yes, the things the Lord has planned in our lives, we cannot even express it out. ನಮ್ಮ ಜೀವಮಾನದಲ್ಲಿ ದೇವರ ಆಲೋಚನೆ ಮಾಡಿಟ್ಟಿರುವಂಥ ಕಾರ್ಯಗಳನ್ನು ನಾವು ನಿಜವಾಗಲೂ ವಿವರಿಸಿ ಹೇಳಲಿಕ್ಕೆ ಅಸಾಧ್ಯವಾಗಿದೆ. They are so great. ಅದು ಬಹಳ ವಿಶಿಷ್ಟವಾದದ್ದು. That's what we see in 1 Corinthians 2:9. 1 ಕೊರಿಂಥ 2:9 ಅದನ್ನೇ ನಾವು ನೋಡುತ್ತೇವೆ. No eye in this earth can see the blessings the Lord has planned for us. ದೇವರು ನಮಗೆ ಯೋಜನೆ ಮಾಡಿರುವಂಥ ಯಾವುದನ್ನು ಸಹ ಯಾವ ಕಣ್ಣುಗಳು ಈ ಲೋಕದಲ್ಲಿ ನೋಡಿಲ್ಲ. No ear can hear. ಯಾವ ಕಿವಿಯೂ ಸಹ ಕೇಳಿಸಿಕೊಂಡಿಲ್ಲ. No mind can conceive. ಯಾವ ಮನಸ್ಸು ಅದನ್ನು ಆಲೋಚನೆ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. The blessings of the Lord are so great for us. ಕರ್ತನ ಆಶೀರ್ವಾದ ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವಂಥದ್ದು ಬಹಳ ವಿಶಿಷ್ಟವಾದಂಥದ್ದು. That's what Job also says in Job 9:10. ಯೋಬನ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೋಬನು ಸಹ ಅದನ್ನೇ ಹೇಳುತ್ತಾನೆ. The wonders and the things you have planned, they cannot be numbered. ನೀನು ಮಾಡಿರುವಂಥ ಅದ್ಭುತ ಮಹತ್ ಕಾರ್ಯಗಳನ್ನು ಹೇಳಲಿಕ್ಕಾಗುವುದಾದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಂಖ್ಯಾತವಾಗಿದೆ ಎಂಬುದಾಗಿ ಅನ್ನುತ್ತಾನೆ. When the Lord blessed Israelites, they also said in Psalm 126:3. ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿದಾಗ ಇಸ್ರಾಯೇಲರು ಸಹ ಕೀರ್ತನೆ 126 3ನೇ ವಾಕ್ಯದಲ್ಲಿ ಅದೇ ರೀತಿ ಹೇಳಿದರು. The Lord has done great things for us. ಕರ್ತನು ಅಪ್ರಮೇಯದ ಕಾರ್ಯಗಳನ್ನು ನಮಗೋಸ್ಕರ ಮಾಡಿದ್ದಾನೆ. Whereof we are glad. ಇದರ ವಿಷಯದಲ್ಲಿ ನಾವು ಸಂತೋಷಿಸುತ್ತೇವೆ. Even today the Lord is going to make everyone rejoice in His blessing. ಇಂದು ಸಹ ನಾವು ಆತನು ಮಾಡಿರುವಂಥ ಎಲ್ಲ ಮಹತ್ತರವಾದ ಕಾರ್ಯಗಳನ್ನು, ವಿಶೇಷವಾದ ಕಾರ್ಯಗಳನ್ನು ನೋಡುವಾಗ ನಾವು ಹೃದಯದಲ್ಲಿ ಸಂತೋಷಿಸುತ್ತೇವೆ ಪ್ರಿಯರೇ. Moses said to the Israelites in the Bible in Deuteronomy 8th chapter. ಮೋಶೆ ಇಸ್ರಾಯೇಲರಿಗೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, The Lord has fed you with manna. ಕರ್ತನು ನಿಮ್ಮನ್ನು ಮನ್ನದಿಂದ ಪೋಷಿಸಿದನು. The manna had been given to you from heaven. ಮನ್ನ ನಿಮಗೆ ಪರಲೋಕದಿಂದ ಕೊಡಲ್ಪಟ್ಟಿತು. The Lord fed you every day. ಪ್ರತಿನಿತ್ಯ ದೇವರು ನಿಮ್ಮನ್ನು ಪೋಷಿಸುತ್ತಾ ಬರುತ್ತಿದ್ದನು. The manna had been laid at your doorsteps. ಮನ್ನ ನಿಮ್ಮ ಮನೆಯ ಅಥವಾ ಗುಡಾರದ ಬಾಗಿಲ ಬಳಿಯೇ ಬಂದು ಬೀಳುವಂತೆ ದೇವರು ಮಾಡಿದನು. Yes, it's true. ಹೌದು, ಅದು ನಿಜ. Those people need not have to grow the manna. ಆ ಜನರು ಮನ್ನ ಬೆಳೆಯುವಂಥ ಅವಶ್ಯಕತೆ ಅವರಿಗೆ ಇರಲಿಲ್ಲ. They need not have to go in search of it. ಅವರು ಮನ್ನಾಗೋಸ್ಕರ ಹುಡುಕಾಟ ಮಾಡುವಂಥ ಕಾರ್ಯವೂ ಸಹ ಅಲ್ಲಿ ಇರಲಿಲ್ಲ. They need not have to pay for it. ಅವರು ಅದಕ್ಕೋಸ್ಕರ ಕ್ರಯ ಕೊಟ್ಟುಕೊಳ್ಳುವಂಥ ಅವಶ್ಯಕತೆಯೂ ಇರಲಿಲ್ಲ.
The manna has been laid right at their doorsteps. ಮನ್ನಾ ಅವರ ಗುಡಾರದ ಬಾಗಿಲಲ್ಲಿಯೇ ಇಡಲ್ಪಡುತ್ತಾ ಇತ್ತು ಪ್ರತಿದಿನ. We have such a mighty God. ಅಂತಹ ಪರಾಕ್ರಮಿಯಾದಂಥ ದೇವರು ನಮಗಿದ್ದಾನೆ ಪ್ರಿಯರೇ. The Lord did that for them to teach them that they will live on bread alone. ದೇವರು ಅವರಿಗೆ ಒಂದು ಪಾಠ ಹೇಳಿಕೊಡುವಂಥ ರೀತಿಯಲ್ಲಿ ಅವರು ರೊಟ್ಟಿಯಿಂದಲೇ ಬದುಕಲಿಕ್ಕೂ ಸಹ ಸಾಧ್ಯ ಎಂಬುದಾಗಿ ಅವರಿಗೆ ಹೇಳಿಕೊಡ್ಲಿಕ್ಕೆ ಆ ರೀತಿ. The Lord taught them that they should be living only on the bread and on the word that comes from the mouth of the Lord. ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತು ಮತ್ತು ರೊಟ್ಟಿಯಿಂದಲೇ ಮನುಷ್ಯನು ಬದುಕಲಿಕ್ಕೆ ಸಾಧ್ಯ ಎಂಬುದಾಗಿ ಅವರಿಗೆ ಬೋಧಿಸಲಿಕ್ಕೆ ಈ ರೀತಿ ದೇವರು ಮಾಡಿದನು. The Lord did so many good things and finally brought them to the land flowing with milk and honey. ದೇವರು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಕಡೆಯದಾಗಿ ಹಾಲು ಜೇನು ಹರಿಯುವಂಥ ಆ ದೇಶಕ್ಕೆ, ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನ ಕರೆತಂದನು. The Lord had been walking with them day and night. ಕರ್ತನು ಅವರ ಜೊತೆಯಲ್ಲಿ ತಾನು ಸಹ ಹಗಲು ರಾತ್ರಿ ನಡೆಯುತ್ತಾ ಇದ್ದನು. The Lord does wonders without number. ಕರ್ತನು ಹೇಳಲು ಅಶಕ್ಯವಾದಂಥ ಅದ್ಭುತವಾದ ಕಾರ್ಯಗಳನ್ನು. What does the Lord do as a first thing for us? ಮೊದಲನೇದಾಗಿ ದೇವರು ನಮ್ಮ ಜೀವನದಲ್ಲಿ ಯಾವ ಪ್ರಥಮ ಕಾರ್ಯವನ್ನು ಮಾಡುತ್ತಾನೆ? The Lord gives us great salvation. ದೇವರು ನಮಗೆ ಒಂದು ಮಹಾ ರಕ್ಷಣೆಯನ್ನು ಪ್ರಪ್ರಥಮವಾಗಿ ಒದಗಿಸ್ತಾನೆ. That's why David says in Psalm 71 and 15. ಆದ್ದರಿಂದಲೇ ದಾವೀದನು ಕೀರ್ತನೆ 71:15 ಹೇಳುತ್ತಾನೆ, My mouth will tell of your righteousness. ನನ್ನ ಬಾಯಿ ನಿನ್ನ ನೀತಿಯನ್ನು ವರ್ಣಿಸುತ್ತದೆ. And my mouth let it be telling of your great salvation. ನನ್ನ ಬಾಯಿ ನಿನ್ನ ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಾ ಇರುತ್ತದೆ. I know not its measure. ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. Lord, your salvation is so great. ಕರ್ತನೇ, ನಿನ್ನ ರಕ್ಷಣೆ ಬಹಳ ದೊಡ್ಡದು. I cannot even measure it. ಅದನ್ನು ನಾನು ವಿವರಿಸಿ ಹೇಳಲಿಕ್ಕೆ ಅದು ಅಸಾಧ್ಯ. Yes, it is the gift given from the Lord. ದೇವರು ನಮಗೆ ಕೊಟ್ಟಿರುವಂತ ಒಂದು ವರ ಅಥವಾ ಕೊಡುಗೆ ಅದಾಗಿದೆ ಪ್ರಿಯರೇ. As the Bible says in Ephesians 2:8. ಎಫೆಸ 2:8 ಸತ್ಯವೇದ ಹೇಳುವ ಹಾಗೆಯೇ, It is not from ourselves. ನಮ್ಮ ಬಲದಿಂದ ಅಲ್ಲ, It is by the grace of God. ಅದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ. The salvation is given to us as a gift from God. ರಕ್ಷಣೆ ಎನ್ನುವಂಥದ್ದು ದೇವರಿಂದ ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ವಿಶೇಷವಾದಂಥ ಕೊಡುಗೆಯಾಗಿದೆ ಪ್ರಿಯರೇ. Yes, in this world the devil has blinded the minds of those who do not believe God. ಈ ಲೋಕದಲ್ಲಿ ದೇವರನ್ನು ನಂಬದೇ ಇರುವಂಥ ಕಣ್ಣುಗಳನ್ನು ಈ ಸೈತಾನು ಮಂಕು ಮಾಡಿಟ್ಟಿದ್ದಾನೆ. In 2 Corinthians 4:4 the Bible says so. 2 ಕೊರಿಂಥ 4:4 ಇದನ್ನು ನಾವು ಓದುತ್ತೇವೆ. They do not understand the light of the gospel. ಈ ಸುವಾರ್ತೆಯ ಒಂದು ಬೆಳಕನ್ನು ಅವರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. They are so ignorant about the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಯಾವ ತಿಳುವಳಿಕೆ ಇಲ್ಲದ ಜನರ ಹಾಗೆ ಅವರು ಬದುಕುತ್ತಿರುತ್ತಾರೆ. The devil, the prince of this world, has done this. ಈ ಲೋಕದ ಅಧಿಪತಿಯಾದ ಸೈತಾನು ಈ ರೀತಿ ಅವರ ಜೀವನದಲ್ಲಿ ಕಾರ್ಯ ಮಾಡುತ್ತಾನೆ. But then for us the Lord has given us great salvation. ಆದರೆ ನಮಗಾದರೂ ದೇವರು ವಿಶೇಷವಾದ ರಕ್ಷಣೆಯನ್ನು ಒದಗಿಸಿದ್ದಾನೆ. How much we should be grateful to God, isn't it? ಎಷ್ಟರ ಮಟ್ಟಿಗೆ ದೇವರಿಗೆ ನಾವು ಕೃತಜ್ಞರಾಗಿರಬೇಕು ಅಲ್ಲವೇ ಪ್ರಿಯರೇ? Through this salvation the Lord has given us eternal life. ಈ ರಕ್ಷಣೆ ಮುಖಾಂತರವಾಗಿ ದೇವರು ನಮಗೆ ನಿತ್ಯ ಜೀವವನ್ನು ಒದಗಿಸಿದ್ದಾನೆ. The Lord makes us to live in this world. ಈ ಲೋಕದಲ್ಲಿ ನಾವು ಜೀವಿಸುವಂತ ದೇವರು ಮಾಡಿದ್ದಾನೆ. And to live in the other world too. ಮತ್ತು ಮತ್ತೊಂದು ಲೋಕದಲ್ಲಿಯೂ ಸಹ ಜೀವಿಸಲಿಕ್ಕಾಗುವಂತೆ ಕೃಪೆ ಕೊಟ್ಟಿದ್ದಾನೆ. And secondly, the Lord gives us great blessings.
When the Lord begins to bless us, He will never stop doing that. ಕರ್ತನು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆರಂಭಿಸುವಾಗ ಅದನ್ನು ಎಂದಿಗೂ ಸಹ ಆತನು ನಿಲ್ಲಿಸುವುದೇ ಇಲ್ಲ. It will be so plentiful. ಅದು ಹೆಚ್ಚು ಸಮೃದ್ಧಿಯಾಗಿ ಹೇರಳವಾಗಿ ಇರುತ್ತದೆ. They would be flowing into our lives. ಅದು ನಮ್ಮ ಜೀವನದಲ್ಲಿ ಹರಿದು ಬರುತ್ತಲೇ ಇರುತ್ತದೆ. That the Lord blessed Job in an immeasurable way. ಯೋಬನನ್ನು ದೇವರು ಅಪರಿಮಿತವಾದ ರೀತಿಯಲ್ಲಿ ಆಶೀರ್ವದಿಸಿಟ್ಟಿದ್ದನು. He had everything in life. ಆತನಿಗೆ ಜೀವಮಾನದಲ್ಲಿ ಎಲ್ಲವೂ ಸಹ ಇತ್ತು. When he would pass by the street, people would bow down and bless him. ಆತನು ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದಾಗ ಜನರು ಅವನಿಗೆ ಅಡ್ಡ ಬಿದ್ದು ಅವನನ್ನು ಆಶೀರ್ವದಿಸುತ್ತಿದ್ದರು. They would put their fingers on their mouth and close their mouth so that they would not tell anything against Job. ಅವರ ಬಾಯಿಗಳ ಮೇಲೆ ತಮ್ಮ ಬೆರಳುಗಳನ್ನಿಟ್ಟು ಯೋಬನ ವಿರುದ್ಧವಾಗಿ ಯಾವೊಂದು ಮಾತಾಡುತ್ತಿರಲಿಲ್ಲ. ಅಷ್ಟೊಂದು ಗೌರವವನ್ನು ಕೊಡುತ್ತಿದ್ದರು. Such was the blessing of Job. ಅಂತಹ ಒಂದು ಆಶೀರ್ವಾದ ಯೋಬನಿಗೆ ಇತ್ತು. The Lord is such a mighty God. ದೇವರಂತಹ ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ. He does wonders without number. ಆತನು ಅಸಂಖ್ಯವಾದಂಥ ಅದ್ಭುತಗಳನ್ನು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕಿದ್ದಾನೆ ಪ್ರಿಯರೇ. In Jeremiah 29:11 the Lord says, ಯೆರೆಮೀಯ 29:11 ದೇವರು ಹೇಳುತ್ತಾನೆ, I know the plans for you. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವಂಥ ಆಲೋಚನೆಯನ್ನು ನಾನೇ ಬಲ್ಲೆನು. Plans to prosper you. ಅದು ನಿಮ್ಮನ್ನು ಅಭಿವೃದ್ಧಿಪಡಿಸುವಂಥ ಯೋಚನೆಗಳು. I have the plans not to harm you. ಅದು ನಿಮ್ಮನ್ನ ಅಹಿತಕರವಾದ ರೀತಿ ನಡೆಸುವಂಥದ್ದಲ್ಲ, but to give you hope and future. ಅದು ನಿರೀಕ್ಷೆ, ಭವಿಷ್ಯವನ್ನು ರೂಪಿಸುವಂಥ ಹಿತಕರವಾದಂಥ ಆಲೋಚನೆಗಳೇ. Yes, when God blesses us, He will add no sorrow to it. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ ಅದಕ್ಕೆ ಯಾವ ವ್ಯಸನವನ್ನು ಸಹ ಆತನು ಸೇರಿಸುವುದೇ ಇಲ್ಲ ಪ್ರಿಯರೇ. First time when I was pregnant with our son Samuel, ಮೊದಲನೇ ಸಾರಿ ನನ್ನ ಮಗ ನನ್ನ ಗರ್ಭದಲ್ಲಿ ಇದ್ದಾಗ, ನಾನು ಗರ್ಭವತಿಯಾಗಿದ್ದಾಗ, I did not even know about the pregnancy. ನಾನು ಗರ್ಭ ಧರಿಸಿದ್ದೇನೆ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. When we were praying as a family, ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ the Lord spoke to me through our father, brother Dinakaran. ನನ್ನ ದೇವರು ನನ್ನ ತಂದೆ ದಿನಕರ್ ಮುಖಾಂತರವಾಗಿ ಮಾತನಾಡಿದರು ಪ್ರವಾದನ ರೂಪದಲ್ಲಿ. Those days I lost my mother. ಆ ದಿವಸಗಳಲ್ಲಿ ನನ್ನ ತಾಯಿಯನ್ನು ನಾನು ಕಳ್ಕೊಂಡಿದ್ದೆ. I would be all the time crying, thinking about my mother. ಯಾವಾಗಲೂ ನನ್ನ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಾ ಇದ್ದೆ ಆ ದಿವಸಗಳಲ್ಲಿ ನಾನು. But then the Lord said to me, ಆಗ ಕರ್ತನು ನನಗೆ ಹೇಳಿದ, Evangeline, today you are crying, thinking about your mother. ಇವ್ಯಾಂಜಲಿನ್, ಈ ದಿವಸ ನೀನು ನಿನ್ನ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಾ ಇದ್ದಿ. But then the days will come ಆದರೆ ಮುಂದೆ ದಿವಸಗಳು ಬರಲಿಕ್ಕಿದೆ when you will be listening to the laughter of your children. ನಿನ್ನ ಮಕ್ಕಳ ನಗುವನ್ನು ಕೇಳಿಸಿಕೊಳ್ಳುವಂಥ ದಿವಸ ಒಂದು ಬರಲಿಕ್ಕಿದೆ ಎಂಬುದಾಗಿ. He didn't even say of your child, ನಿನ್ನ ಮಗು ಎಂಬುದಾಗಿ ಆತನು ಹೇಳಲಿಲ್ಲ, but he said children. ಮಕ್ಕಳು ಎಂಬುದಾಗಿ ಆತನು ಹೇಳಿದನು. And he said, when your children will be born, ನಿಮ್ಮ ಮಕ್ಕಳು ಹುಟ್ಟುವಾಗ they will be born with talents. ಅವರು ತಲಾಂತುಗಳೊಂದಿಗೆ ಹುಟ್ಟುವರು. And they will be a blessing to millions. ಅವರು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿ ಕಾಣಲ್ಪಡುವರು. I will do greater miracles through them. ಅವರ ಮುಖಾಂತರವಾಗಿ ನಾನು ಮಹತ್ತರವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ. Yes, when you are thirsty, the Lord will pour out water on you. ಹೌದು, ನೀವು ಬಾಯಾರುವಾಗ ದೇವರು ತಾನೇ ನಿಮ್ಮ ಬಾಯಲ್ಲಿ ಆ ಜಲವನ್ನು ಸುರಿಸುತ್ತಾನೆ. He will fill you with the Holy Spirit. ಆತ ನಿಮ್ಮನ್ನು ಪರಿಶುದ್ಧಾತ್ಮದಿಂದ ತುಂಬಿಸಲಿಕ್ಕಿದ್ದಾನೆ. But then the blessings will be upon your children. ಆದರೆ ಆಶೀರ್ವಾದಗಳು ನಿಮ್ಮ ಮಕ್ಕಳ ಮೇಲೆಯೂ ಸಹ ಆಗ ಇರುತ್ತದೆ ಪ್ರಿಯರೇ. And today as you are looking up at our children, ಈ ದಿವಸ ನೀವು ನಮ್ಮ ಮಕ್ಕಳನ್ನು ನೋಡುವಾಗ you yourself are seeing how they are blessed. ಅವರು ಎಷ್ಟರ ಮಟ್ಟಿಗೆ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನೀವೇ ಸ್ವತಃ ಕಾಣಲಿಕ್ಕೆ ಸಾಧ್ಯ. Such is the blessing of our Lord. ನಮ್ಮ ಕರ್ತನಾದ ದೇವರ ಆಶೀರ್ವಾದ ಈ ರೀತಿಯಲ್ಲಿ ಇರುತ್ತದೆ ಪ್ರಿಯರೇ. He gives great blessings, ಆತನು ದೊಡ್ಡ ಆಶೀರ್ವಾದಗಳನ್ನು ಕೊಡುತ್ತಾನೆ, which we would not even imagine. ಅದು ನಾವು ಗ್ರಹಿಸಲಿಕ್ಕೂ ಸಹ ಸಾಧ್ಯವಿರುವುದಿಲ್ಲ. More than
than we ask or imagine, He blesses us. ನಾವು ಬೇಡುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಅಧಿಕವಾದ ಆಶೀರ್ವಾದವನ್ನು ಆತನು ಅನುಗ್ರಹಿಸುತ್ತಾನೆ. He leads the blind by the way they do not know. ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಕುರುಡರನ್ನು ಆತನು ನಡೆಸುತ್ತಾನೆ. Yes, He will bless you from this day. ಇಂದಿನಿಂದ ಆತನು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುತ್ತಾನೆ. ಪ್ರಿಯರೇ, The Lord who blessed me ನನ್ನನ್ನು ಆಶೀರ್ವದಿಸಿದಂಥ ದೇವರು will bless you also with many wonders. ನಿಮ್ಮನ್ನು ಸಹ ಅನೇಕ ಅದ್ಭುತಗಳ ಮುಖಾಂತರವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ. You cannot even express it. ನೀವು ಅದನ್ನು ವಿವರಿಸಿ ಹೇಳುತ್ತೇನೆ ಎಂಬುದಾಗಿ ಹೇಳಿದರೂ ಸಹ ಅದು ನಿಮಗೆ ಅಸಾಧ್ಯವಾಗಿರುತ್ತದೆ. If you believe, ನೀವು ನಂಬುವುದಾದರೆ you will see the glory of God. ನೀವು ದೇವರ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, You will see great salvation. ನೀವು ದೊಡ್ಡ ವಿಶೇಷ ರಕ್ಷಣೆಯನ್ನ ಕಾಣಲಿಕ್ಕಿದ್ದೀರಿ. You will see great blessings. ನೀವು ದೊಡ್ಡ ಆಶೀರ್ವಾದವನ್ನ ಕಾಣಲಿಕ್ಕಿದ್ದೀರಿ. You and your children will be signs and wonders. ನೀವು ಮತ್ತು ನಿಮ್ಮ ಮಕ್ಕಳು ಅದ್ಭುತವಾಗಿಯೂ ಸೂಚಕ ಕಾರ್ಯಗಳಾಗಿಯೂ ಕಾಣಲ್ಪಡುವಿರಿ. Keep saying this in your heart, dear friends. ಪ್ರಿಯ ಸ್ನೇಹಿತರೆ, ನಿಮ್ಮ ಹೃದಯದಲ್ಲಿ ಸದಾಕಾಲ ಇದನ್ನು ಹೇಳುತ್ತಾ ಇರ್ರಿ. Me and my children will be wonders. ನಾನು ಮತ್ತು ನನ್ನ ಮಕ್ಕಳು ಅದ್ಭುತಗಳಾಗಿ The ಕಾಣಲ್ಪಡುವರು. world will one day look at you and say, ಪ್ರಪಂಚ ಒಂದು ದಿವಸ ನಿಮ್ಮನ್ನು ನೋಡಿ ಈ ರೀತಿ ಹೇಳುತ್ತದೆ, You and your family are blessed by the Lord. ನೀವು ಮತ್ತು ನಿಮ್ಮ ಕುಟುಂಬ ದೇವರಿಂದ ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ಹೇಳುವರು. Praise the Lord. ದೇವರಿಗೆ ಸ್ತೋತ್ರ, Praise the Lord. ದೇವರಿಗೆ ಸ್ತೋತ್ರ. What a good God we have, isn't it? ಎಂತಹ ಒಳ್ಳೆಯ ದೇವರು ನಮಗಿದ್ದಾನಲ್ಲವೇ ಪ್ರಿಯರೇ.